ನಮ್ಮ ಕಡೆ ಯಾರೇ ಸತ್ತೋಗ್ಲಿ, ಯಾರೇ ಇದು ಮಾಡಲಿ, ಯೋಗೇಶ್ ಅವರು ಬೇಗ ಒಂದು ಫೋನ್ ಮಾಡಿದ ತಕ್ಷಣ ಬೇಗ ನಮ್ಗೆ ಕಾಂಟ್ಯಾಕ್ಟ್ ಸಿಗ್ತಾರೆ. ಕುಮಾರಸ್ವಾಮಿ ಅವ್ರಿಗೆ ಇಷ್ಟು ದಿನ ಆಗದೆ 2 ಸಲ ಗೆದ್ದವ್ರೆ. ಒಂದಿನ ಯಾರು ಸತ್ತೋದ್ರು ಬರಲಿಲ್ಲ. ಮಕ್ಳಿಗೆಲ್ಲ ಸ್ಕೂಲ್ಗೆ ಹೋಗೋಕ್ಕೆ ಬಸ್ ಇರಲಿಲ್ಲ. ಬಸ್ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಬೆಳಗ್ಗೆ 8:15ಗೆ ಬರುತ್ತೆ ಬಸ್ಸು. ನಮ್ಗೆ ಡಿ ಕೆ ಅವ್ರು ಬಂದಮೇಲೆ ನಮ್ಗೆ ಬಸ್ ವ್ಯವಸ್ಥೆ ಆಯಿತು. ಇಲ್ಲ 23 ವರ್ಷದಿಂದ ಬಸ್ಸೇ ಇಲ್ಲ ನಮಗೆ. ಯೋಗೇಶ್ ಅವರೊಬ್ಬರಿಗೆ ನ್ಯಾಯ ಕೇಳಬೇಕಾಗಿರೋದು, ಅವರೊಬ್ಬರಿಗೆ ಅಧಿಕಾರ ಇರೋದು. ಚನ್ನಪಟ್ಟಣದ ಜನಕ್ಕೆ ಓಟ್ ಹಾಕಿ ಅಂತ ಕೇಳೋ ಅಧಿಕಾರ ಇರೋದು ಯೋಗೇಶ್ ಅವ್ರಿಗೆ ಮಾತ್ರ. ನಿಖಿಲ್ ಅವ್ರಿಗಿಲ್ಲ. ನಿಖೇಶ್ ಅವ್ರು ಈ ಸಲ ಸೋಲ್ತಾರೆ. ಕುಮಾರಸ್ವಾಮಿ ಅವ್ರನ್ನ ಚನ್ನಪಟ್ಟಣದ ಅಧಿಕ ಮತದಿಂದ ನಾವು ಜಯಶೀಲನ್ ಮಾಡಿದ್ರು. ರಾಜೀನಾಮೆ ಕೊಟ್ಟು ಮಂಡ್ಯಕ್ಕೆ ಹೋದ್ರು. ಈಗ ಅವ್ರು ಹೋದಂಗೆ ತಾನೇ ಇವ್ರು ಹೋಗ್ಬೇಕು. ಪಕ್ಷ ಚೇಂಜ್ ಮಾಡೋರು, ಇವ್ರು ಊರು ಚೇಂಜ್ ಮಾಡಲಿಲ್ವಲ್ಲ. ಚನ್ನಪಟ್ಟಣ ಬೈ ಎಲೆಕ್ಷನ್ ಅಲ್ಲಿ ಯಾರು ಗೆಲ್ಬೇಕು ಅಂತ ನಿಮಗೆ ಅನ್ಸುತ್ತೆ? ಯೋಗೇಶ್ವರ, ನಿಖಿಲ್ ಕುಮಾರಸ್ವಾಮಿ? ಯೋಗೇಶ್ವರ್ ಗೆಲ್ಬೇಕು ಅಂತ ಇಷ್ಟ ಮೇಡಮ್. ಯಾಕೆ ಅವ್ರೆ ಅಂತಂದರೆ ಮೇಡಮ್, ನಮಗೆ ವಿರೂಪಾಕ್ಷಪುರ ಹೋಬಳಿ ಇದು ಹೆಡ್ ಕ್ವಾರ್ಟ್ರು. ನಮ್ಮ ಕಡೆ ಯಾರೇ ಸತ್ತೋಗ್ಲಿ, ಯಾರೇ ಇದು ಮಾಡಲಿ, ಯೋಗೇಶ್ ಅವರು ಬೇಗ ಒಂದು ಫೋನ್ ಮಾಡಿದ ತಕ್ಷಣ ಬೇಗ ನಮ್ಗೆ ಕಾಂಟ್ಯಾಕ್ಟ್ ಸಿಗ್ತಾರೆ. ಕುಮಾರಸ್ವಾಮಿ ಅವ್ರಿಗೆ ಇಷ್ಟು ದಿನ ಆಗದೆ 2 ಸಲ ಗೆದ್ದವ್ರೆ. ಒಂದಿನ ಯಾರು ಸತ್ತೋದ್ರು ಬರಲಿಲ್ಲ. ನಮ್ಮ ಕೆರೆಗೆ 6 ವರ್ಷ ಆಯಿತು ನೀರು ಬಿಟ್ಟು. ಫಸ್ಟ್ ನಮ್ಗೆ ಯೋಗೇಶ್ ಅವ್ರು ನೀರು ಬಿಟ್ಟಿದ್ದು. ಇವಾಗ 6 ವರ್ಷದಿಂದ ಆನೆ ಕಾಟ ನಮಗೆ. ಕುಮಾರಸ್ವಾಮಿ ಅವರು ನಮ್ಗೆ ಆನೆಗೆ ಏನೋ ಒಂದು ರೆಸ್ಪಾನ್ಸ್ ಮಾಡಲಿಲ್ಲ. ನಮಗಿಲ್ಲಿ ವ್ಯವಸಾಯನ ಮಾಡೋಕ್ಕಾಗ್ತಾಯಿಲ್ಲ. ನಮ್ಮದು 10 ಎಕರೆ ಜಮೀನಿದೆ. ನಾವು ಹತ್ರ 1 ರೂಪಾಯಿನ ನಾವು ಸಂಪಾದನೆ ಮಾಡೋಕ್ಕಾಗ್ತಾಯಿಲ್ಲ. ನಮಗೆ ಯೋಗೇಶ್ ಅವ್ರು ಬಂದರೆ ನಮ್ಮ ಕಷ್ಟಕ್ಕೆ ಬೇಗ ಸ್ಪಂದಿಸ್ತಾರೆ. ನಾವೊಂದು ಫೋನ್ ಮಾಡಿದ್ರೆ ಬೇಗ ನಮಗೆ ರೆಸ್ಪಾನ್ಸ್ ಮಾಡ್ತಾರೆ. ಈಗ ನಮ್ಮನೆಯವರು ಯೋಗೇಶ್ ಕಡೆನೇ. ಇವಾಗ 8 ತಿಂಗಳಾಯ್ತು ಅವ್ರು ತೀರೋಗಿ. ಈಗ ನಮ್ಮ ಮನೆಯವ್ರಿಗೆ ಹುಷಾರಿಲ್ಲ ಅಂದ್ರೂ ಬಂದು ಮನೆಗೆ ಅವ್ರು ನೋಡ್ಕೊಂಡು ಹೋಗಿದ್ರು. ಮತ್ತು ನಮ್ಮ ಮನೆಯವ್ರು ಸತ್ತೋದಾಗ ಬಂದಿದ್ದರು, ದಿವ್ಸಕ್ಕೆ ಬಂದಿದ್ದರು. ಏನು ಹೇಳಿ ಸರ್ ಮೇಡಮ್, ನಮ್ಗೆ ಯೋಗೇಶ್ ಬಂದರೆ ನಮ್ಗೆ ತುಂಬ ಒಳ್ಳೆಯದು. ನಿಮ್ಮ ಊರಲ್ಲಿ ಯಾರು ಕೆಲಸಗಳನ್ನ ಜಾಸ್ತಿ ಮಾಡಿರೋದು ಅಂತ? ನೀರಿನ ವ್ಯವಸ್ಥೆ ಇರ್ಬೋದು, ಚರಂಡಿ, ಬಸ್ಸು, ಮತ್ತೆ ಒಂದು ಆಸ್ಪತ್ರೆ ಇರ್ಬೋದು, ಯಾರು ಇದನ್ನೆಲ್ಲ ಕೆಲಸ ಮಾಡಿರೋದು? ನಾನು ಮದುವೆ ಆಗಿ 23 ವರ್ಷ ಆಯಿತು. ಇಲ್ಲಿವರೆಗೂ ಬಸ್ ಬಂದಿರಲಿಲ್ಲ. ಡಿ ಕೆ ಶಿವಕುಮಾರ್ ಗೆದ್ಮೇಲೆ ಇಲ್ಲಿ ವಿ ಟಿ ಶ್ರೀನಿವಾಸ್ ಅಂತಿದ್ದಾರೆ. ಅವರು ನಮ್ಮ ಭಾವನೆ ಆಗಬೇಕು. ಅವ್ರು ಕಾಂಗ್ರೆಸ್ ಮುಖಂಡರು ಅವರು. ಮತ್ತು ಇನ್ನೊಬ್ಬರು ಶ್ರೀನಿವಾಸ್ ಅಂತಿದ್ದಾರೆ, ಇನ್ನೊಬ್ಬರು ಸುರೇಶ್ ಅಂತಿದ್ದಾರೆ, ಮತ್ತು ಬಾಲಾಜಿ ಅವರು ಅಂತಿದ್ದಾರೆ. ಅವರು ಸುರೇಶ್ ಅವರು ಆಲ್ರೆಡಿ ಪಂಚಾಯತಿ ಮೆಂಬರ್ ಆಗಿದ್ದರು. ಅವರೆಲ್ಲ ಡಿ ಕೆ ಅವ್ರು ಗೆದ್ಮೇಲೆ ನಮಗೆ ಮಕ್ಳಿಗೆಲ್ಲ ಸ್ಕೂಲ್ಗೆ ಹೋಗೋಕ್ಕೆ ಬಸ್ ಇರಲಿಲ್ಲ. ಬಸ್ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಬೆಳಗ್ಗೆ 8:15ಗೆ ಬರುತ್ತೆ ಬಸ್ಸು. ನಮ್ಗೆ ಡಿ ಕೆ ಅವ್ರು ಬಂದಮೇಲೆ ನಮ್ಗೆ ಬಸ್ ವ್ಯವಸ್ಥೆ ಆಯಿತು. ಇಲ್ಲ 23 ವರ್ಷದಿಂದ ಬಸ್ಸೇ ಇಲ್ಲ ನಮಗೆ. ಹಂಗಾಗಿ ನಮಗೆ ಕಾಂಗ್ರೆಸ್ ಪಕ್ಷ ಬಂದರೆ, ಅದರಲ್ಲೂ ನಮಗೆ CP ಯೋಗೇಶ್ ಅವರು ಬಂದರೆ ಇನ್ನೂ ಮುಂದುವರಿಸ್ತಾರೆ. ನಿಖಿಲ್ ಅವ್ರಿಗಿನ್ನೂ ವಯಸ್ಸಿದೆಯಲ್ವಾ, 2028ಕ್ಕೆ ಅವ್ರು ಗೆಲ್ಬೋದು. ಯೋಗೇಶ್ ಅವ್ರಿಗೆ 2 ಸಲ ನಮಗೆ ಅನ್ನ ಕೊಟ್ಟವ್ರಿಗೆ ನಾವು ಯಾಕೆ ಮೋಸ ಮಾಡಬೇಕು? ನಿಖಿಲ್ ಅವರು ಮಂಡ್ಯದಲ್ಲಿ ಸೋತವ್ರೆ, ಮಂಡ್ಯಕ್ಕೆ ಹೋಗಿ ಅಲ್ಲಿ ಕೇಳಬೇಕು ಓಟ್ನ. ರಾಮನಗರದಲ್ಲಿ ಸೋತರೆ ರಾಮನಗರದಲ್ಲಿ ಕೇಳಬೇಕು. ನಮ್ಮ ಚನ್ನಪಟ್ಟಣ ಜನ ನಿಖಿಲ್ಗೇನು ಮೋಸ ಮಾಡಲಿಲ್ಲ. ಮೋಸ ಮಾಡಿರೋದು ನಿಖಿಲ್ ಅವ್ರಿಗೆ ಯಾವ ಊರವ್ರು ಹೇಳಿ? ರಾಮನಗರದವರು, ಮಂಡ್ಯದವರು. ನಿಖಿಲ್ ಅವರು ಮಂಡ್ಯದಲ್ಲಿ ಮತ್ತು ರಾಮನಗರದಲ್ಲಿ ನ್ಯಾಯ ಕೇಳಬೇಕೇ ಹೊರತು ಚನ್ನಪಟ್ಟಣದಲ್ಲಿ ಬಂದು ನ್ಯಾಯ ಕೇಳೋದ್ರಿಗೆ ಯೋಗೇಶ್ ಅವರೊಬ್ಬರಿಗೆ ನ್ಯಾಯ ಕೇಳಬೇಕಾಗಿರೋದು. ಅವರೊಬ್ಬರಿಗೆ ಅಧಿಕಾರ ಇರೋದು. ಚನ್ನಪಟ್ಟಣದ ಜನಕ್ಕೆ ಓಟ್ ಹಾಕಿ ಅಂತ ಕೇಳೋ ಅಧಿಕಾರ ಇರೋದು ಯೋಗೇಶ್ ಅವ್ರಿಗೆ ಮಾತ್ರ. ನಿಖಿಲ್ ಅವ್ರಿಗಿಲ್ಲ. ನಿಖೇಶ್ ಅವ್ರು ಈ ಸಲ ಸೋಲ್ತಾರೆ. ನಿಖಿಲ್ ಅವ್ರು ನೆಕ್ಸ್ಟ್ 28ಕ್ಕೆ ಗೆಲ್ಲೋದು. ಅಲ್ಲ, ಇವಾಗ ಕುಮಾರಸ್ವಾಮಿ ಅವ್ರು ಗೆದ್ದಿದ್ರಲ್ವಾ, ಅವ್ರು ಯಾವ್ದು ಕೆಲಸಗಳನ್ನ ಮಾಡ್ಕೊಟ್ಟಿಲ್ವಾ ನಿಮ್ಮೂರಲ್ಲಿ ಅಂತ? ಮೇಡಮ್, ಮಾಡಿರ್ಬೋದೇನೋ. ನಾನು ಮಾಡಲಿಲ್ಲ ಅಂತ ಅವ್ರ ಬಗ್ಗೆ ಅವರು ಒಬ್ಬ ಮುಖ್ಯಮಂತ್ರಿ ಅವರು, ಅವ್ರ ಬಗ್ಗೆ ನಾನು ಆರೋಗ್ಯವ್ರಿಗೆ ಮಾತಾಡೋಕ್ಕೆ ಇಷ್ಟಪಡಲ್ಲ. ಅವರು ಒಬ್ಬರು ಪ್ರಧಾನಿ ಅವರ ಮಗ ಅವರು. ಅವ್ರ ಬಗ್ಗೆ ನಮಗೂ ಗೌರವ ಇದೆ. ದೇವೇಗೌಡರ ಬಗ್ಗೆನೂ ನಮ್ಗೆ ಗೌರವ ಇದೆ. ನಮಗೆ ಅವ್ರ ಬಗ್ಗೆ ಮಾತಾಡೋಕ್ಕೆ ನಮ್ಗೆ ಇಷ್ಟ ಇಲ್ಲ. ನಮಗೆ ಯೋಗೇಶ್ ಅವ್ರು ಗೆದ್ದರೆ ನಮಗೆ ವಿರೂಪಾಕ್ಷಪುರ ಹೋಗ್ಲಿ ಆಗ್ಬೋದು. ಈಗ ಯಾರು ಕುಮಾರಸ್ವಾಮಿ ಅವ್ರು ಗೆದ್ದರು. ಸರ್ಕಲಿಂದ ಮೇಡಮ್ ನಿಮಗೆ ಹೊಂಗನೂರ್ವರೆಗೂ ರೋಡ್ ನೋಡಿದ್ದೀರಾ? ನೋಡ್ಕೊಂಡು ಬಂದ್ರಿ ಅಲ್ವಾ? ಅವರು 2 ಸಲ ಗೆದ್ದು ನಮ್ಗೆ ಏನು ಮಾಡಿದ್ದಾರೆ? ಬೇರೆ ಸುದ್ದಿ ಬೇಡಿ, ನಮಗೆ ರೋಡ್ ನೋಡಿದ್ದೀರಲ್ವ? ಏನೂ ಮಾಡಲಿಲ್ಲ ನಮಗೆ. ಇವತ್ತು ಮಗ ನಿಂತವ್ರೆ ಅಂತ ಅವರು ವಿರೂಪಾಕ್ಷಪುರಕ್ಕೆ ಬಂದಿರೋದು. ಇದುವರೆಗೂ ಹೋದ್ಸಲ ಅವ್ರು ನಿಂತಾಗಲೂ ಬಂದಿಲ್ಲ. ಅವರು ದೇವೇಗೌಡರು ಬಂದಿಲ್ಲ ನಿಮ್ಮೂರಿಗೆ? ದೇವೇಗೌಡರ ಬಗ್ಗೆ ಹೇಳ್ತಾರೆ ಪಾಪ. ಅವ್ರು ನಮಗಿಂತ ದೊಡ್ಡವರು. ಅವ್ರ ಬಗ್ಗೆ ಮಾತಾಡೋರಿಗೆ ನಮ್ಗೆ ಯೋಗ್ಯತೆನಿಲ್ಲ. ಅದ್ರ ಬಗ್ಗೆ ಬೇಡಿ ಪಾಪ. ಕುಮಾರಸ್ವಾಮಿ ಅವರು ನಮಗೆ ಯೋಗೇಶ್ ಸಾಹೇಬ್ರ ಪ್ರತಿಯೊಂದು ವಿಷಯಕ್ಕೆ ಆಗಿರ್ಬೋದು, ಏನೇ ಆಗಿರ್ಬೋದು, ನಮ್ಗೆ ಯೋಗೇಶ್ ಚನ್ನಪಟ್ಟಣದಲ್ಲಿ ಸಿಗ್ತಾರೆ. ನಮಗೆ ಯೋಗೇಶ್ ಗೆಲ್ಬೇಕು ಈ ಸಲ. ಮತ್ತೆ ಇನ್ನೊಂದು, ಯೋಗೇಶ್ವರ್ ಅವರು ಪಕ್ಷ ಚೇಂಜ್ ಮಾಡಿದ್ರು. ಇವಾಗ ಕಾಂಗ್ರೆಸ್ ಪಕ್ಷ ಕೂಡ ಜಾಯ್ನ್ ಆಗಿದ್ದಾರೆ. ಅಂದ್ರೆ ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಂದ್ರೆ ಫಸ್ಟ್ ಬಿಜೆಪಿಯಲ್ಲಿ ಇದ್ರು, ಇವಾಗ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ದಾರೆ. ಮೇಡಮ್, ಯೋಗೇಶ್ ಅವ್ರಿಗೆ BJPಲಿ ಟಿಕೆಟ್ ಕೊಟ್ಟಿದ್ರೆ ಅವ್ರು ಯಾವುದೇ ಕಾರಣಕ್ಕೂ ಪಕ್ಷ ಚೇಂಜ್ ಮಾಡ್ತಾ ಇರಲಿಲ್ಲ. ಅವ್ರಿಗೆ ಮಗನ್ನ 2 ತಿಂಗಳು ಮುಂಚಿತವಾಗಿ ಮೇಡಮ್ ಯಾಕೆ ಅವ್ರು ಪ್ರಚಾರಕ್ಕೆ ಕಳಿಸಿದ್ರು? ನಿಖಿಲ್ ಅವ್ರನ್ನ ಮಗನ ಕೊಡಬೇಕು ಅಂತ ಐಡಿಯಾ ಇದ್ದಂಗೆ ಅವ್ರನ್ನ ಪ್ರಚಾರಕ್ಕೆ ಕಳಿಸಿದ್ದು. ಯೋಗೇಶ್ಗೆ ಕೊಡ್ಬೋದಿತ್ತಲ್ಲ. ನಾಳೆ ಅಂದ್ರೆ ನಾಳೆ ಅವ್ರಿಗೆ ಒಂದೇ ದಿನ ಟೈಮ್ ಇದ್ದಿದ್ದು. ಅದಕ್ಕೆ ಅವ್ರು ಏನು ಮಾಡಿದ್ರು? ಅಧಿಕಾರ ಇದೆ ಕಾಂಗ್ರೆಸ್ಸು, ನಾನು ಅಧಿಕಾರದಲ್ಲಿ ಪಕ್ಷಕ್ಕೆ ಬಂದರೆ ನಾನು ಏನಾರ ಚನ್ನಪಟ್ಟಣ ಜನಕ್ಕೆ ನಾವು ಹೆಲ್ಪ್ ಮಾಡ್ಬೋದು ಅಂತ ಅವ್ರು ತಿಳ್ಕೊಂಡು ಅವ್ರು ಏನು ಮಾಡಿದ್ರು? ಪಕ್ಷ ಮೇಡಮ್ ಇವಾಗ ಅವರು BJPಗೆ ಮೈತ್ರಿ ಆಗವ್ರೆ. ಈಗ ಚನ್ನಪಟ್ಟಣದಲ್ಲಿ ಸೋತರು. ಕುಮಾರಸ್ವಾಮಿ ಅವ್ರನ್ನ ಚನ್ನಪಟ್ಟಣದ ಅಧಿಕ ಮತದಿಂದ ನಾವು ಜಯಶೀಲನ್ ಮಾಡಿದ್ರು. ರಾಜೀನಾಮೆ ಕೊಟ್ಟು ಮಂಡ್ಯಕ್ಕೆ ಹೋದ್ರು. ಈಗ ಅವ್ರು ಹೋದಂಗೆ ತಾನೇ ಇವ್ರು ಹೋಗ್ಬೇಕು. ಪಕ್ಷ ಚೇಂಜ್ ಮಾಡೋರು, ಇವ್ರು ಊರು ಚೇಂಜ್ ಮಾಡಲಿಲ್ವಲ್ಲ.
2 ಬಾರಿ ಸೋತಿದ್ರು ಪಕ್ಷ ಚೇಂಜ್ ಮಾಡೋರು ಅಷ್ಟೇ. ಮಂಡ್ಯಕ್ಕೆ ಹೋಗಲಿಲ್ಲ, ರಾಮನಗರಕ್ಕೆ ಹೋಗಲಿಲ್ಲ. ಅವ್ರು ಹುಟ್ಟಿರೋ ಸ್ಥಳ ಚನ್ನಪಟ್ಟಣ. ಅವರು ಸತ್ತೋದ್ರು ಇಲ್ಲೇ ಮುಂಡಾಗೋದು, ಅವ್ರು ಬಂದರೂ ಇಲ್ಲೇ ಇರೋದು. ಅವರು ಬೇರೆ ಊರಿಗೆ ಹೋಗ್ಲಿಲ್ವಲ್ಲ. ಅವ್ರು ಎಲ್ಲಿ ಸೋತಿದ್ದೀನಿ ಅಲ್ಲೇ ಗೆಲ್ಲಬೇಕು ಅಂತ. ಇದನ್ನು ಸುಳ್ಳು ಹೇಳಿ, ಎಲ್ಲಿ ಸೋತಿದ್ದೀನಿ ಅಲ್ಲೇ ಗೆಲ್ಲಬೇಕು ಅಂತ ಅವರು ನಿಷ್ಠೆಯಿಂದ ಕಾರ್ಯಕರ್ತರಿಗೆ ಆಗಿರ್ಬೋದು, ಇನ್ನೊಬ್ಬರಿಗೆ ಆಗ್ಬೋದು. ಯೋಗೇಶ್ ಅವ್ರು ಬಂದರೆ ಮೇಡಮ್ ಅಂದರೆ ನಮ್ಗೆ ತುಂಬ ಖುಷಿ. ಬೀಟ್ ಪ್ಲಸ್ ಕರ್ನಾಟಕ.